ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಆರೋಗ್ಯ ಸಂಜೀವಿನಿ ಚಾನೆಲ್ಗೆ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಗೈಸ್, ಇಂದಿನ ವಿಡಿಯೋದಲ್ಲಿ ನುಗ್ಗೆ ಸೊಪ್ಪಿನ ಹಿನ್ನೆಲೆ ಎಲ್ಲ ಹೇಳಿದ್ದೀವಿ. ಇವತ್ತು ಯಾವ ಆರೋಗ್ಯಕ್ಕೆ ಎಷ್ಟೆಷ್ಟು ಪ್ರಮಾಣದಲ್ಲಿ ತಗೋಬೇಕನ್ನೋದು ಹೇಳ್ತೀವಿ, ಬನ್ನಿ ನೋಡೋಣ. ಗೈಸ್, ನುಗ್ಗೆ ಸೊಪ್ಪಿನಿಂದ ಕ್ಯಾನ್ಸರ್ ಗುಣಮುಖವಾಗುತ್ತಾ? ನೋಡೋಣ ಬನ್ನಿ. ಗೈಸ್, ಕ್ಯಾನ್ಸರ್ ಒಂದು ಗುಣಪಡಿಸಲಾಗದ ಮಾರಕ ಕಾಯಿಲೆ ಎಂಬುದು ಎಲ್ಲರಿಗೂ ಗೊತ್ತು. ಒಬ್ಬ ಮನುಷ್ಯನಿಗೆ ಒಮ್ಮೆ ಕ್ಯಾನ್ಸರ್ ಬಂತು ಎಂದರೆ ಆ ವ್ಯಕ್ತಿ ಸಾವಿಗೆ ತೀರಾ ಹತ್ತಿರದಲ್ಲಿ ಇದ್ದಾನೆಂತ ಅರ್ಥ. ಆದರೆ ಇಷ್ಟೊಂದು ಸ್ವಪ್ನವಾಗಿ ಕಾಡುವ ಈ ಕಾಯಿಲೆಗೆ ಇಂದಿಗೂ ಕೂಡ ಔಷಧಿಯ ಇಲ್ಲ. ಹಲವಾರು ಸಂಶೋಧನೆಗಳು ಕ್ಯಾನ್ಸರ್ ಕಾಯಿಲೆ ಉಂಟು ಮಾಡುವ ಕೋಶಗಳ ಮೇಲೆ ನಡೆಯುತ್ತಲೇ ಇದ್ದರೂ ಮನುಷ್ಯರ ದೇಹದಿಂದ ಕ್ಯಾನ್ಸರ್ ಕೋಶಗಳನ್ನು ಶಾಶ್ವತವಾಗಿ ತೆಗೆದು ಹಾಕುವ ಯಾವುದೇ ಪರಿಹಾರ ಇದುವರೆಗೂ ಲಭ್ಯವಾಗಿಲ್ಲ. ಆದರೆ ಮೊದಲೇ ಹೇಳಿದಂತೆ ನುಗ್ಗೆ ಸೊಪ್ಪಿನಲ್ಲಿ ಯಥೇಚ್ಛವಾದ ಆಂಟಿ ಆಕ್ಸಿಡೆಂಟ್ಗಳು, ವಿಟಮಿನ್ ಸಿ, ಜಿಂಕ್ ಮತ್ತು ಇತರ ಸಕ್ರಿಯ ವಸ್ತುಗಳಿಂದ ಕ್ಯಾನ್ಸರ್ ಕಾಯಿಲೆಗೆ ಕಾರಣವಾಗುವಂತಹ ಫ್ರೀ ಗಳ ವಿರುದ್ಧ ಹೋರಾಡಿ ದೇಹದ ಕೋಶಗಳ ಒಳಗಡೆ ಡಿಎನ್ಎಗಳ ನಾಶಕ್ಕೆ ಕಾರಣವಾಗುವುದನ್ನು ತಪ್ಪಿಸುತ್ತದೆ. ನಮ್ಮ ಯಕೃತ್ತಿನ ರಕ್ಷಣೆ ಜವಾಬ್ದಾರಿ ನುಗ್ಗೆ ಮರದ್ದು. ನಮ್ಮ ದೇಹದಲ್ಲಿ ಲಿವರಿನ ಅತಿ ಮುಖ್ಯ ಕೆಲಸವೇನೆಂದರೆ ಜೀರ್ಣಕ್ರಿಯೆಯಿಂದ ದೇಹದ ಇತರ ಅಂಗಗಳಿಗೆ ರಕ್ತವನ್ನು ಹರಿಸುವ ಮೊದಲು ಅದನ್ನು ಶೋಧಿಸಿ ಅದರಲ್ಲಿರುವ ರಾಸಾಯನಿಕಗಳನ್ನು ನಿರ್ವೀಸಿಗೊಳಿಸಿ ಔಷಧಿಗಳನ್ನು ಚಯಾಪಚಯಗೊಳಿಸುತ್ತದೆ. ಒಂದು ವೇಳೆ ಪಿತ್ತ ಜನಾಂಗಕ್ಕೆ ಸಮಸ್ಯೆ ಉಂಟಾದಲ್ಲಿ ಈ ಎಲ್ಲ ಕೆಲಸಗಳನ್ನು ಸ್ಥಗಿತಗೊಳ್ಳುತ್ತವೆ. ಆದ್ದರಿಂದಲೇ ನಮ್ಮ ದೇಹದ ಆರೋಗ್ಯದ ಜೊತೆಗೆ ನಮ್ಮ ದೇಹದ ಒಳಗಿರುವ ಅಂಗಾಂಶಗಳನ್ನು ಆರೋಗ್ಯದ ಕಡೆಗೆ ಕೂಡ ನಾವು ಒತ್ತು ಕೊಡಬೇಕು. ನಮ್ಮ ದೇಹದಲ್ಲಿ ಲಿವರಿನ ಆರೋಗ್ಯ ಚೆನ್ನಾಗಿರಬೇಕು ಎಂದರೆ ನುಗ್ಗೆ ಸೊಪ್ಪನ್ನು ಆಗಾಗ ತಿನ್ನಬೇಕು ಗೈಸ್. ದೇಹದಲ್ಲಿ ಲಿವರನ್ನು ಆರೋಗ್ಯವಾಗಿ ಕಾಪಾಡಿಕೊಳ್ಳುವ ಸಾಂಬಾರ್ ಪದಾರ್ಥಗಳು, ಬನ್ನಿ ನೋಡೋಣ. ಇದು ಲಿವರ್ ಪೂರೈಸುವ ನಿರ್ವೀಸೀಕರಣ ಪ್ರಕ್ರಿಯೆಗೆ ಸಹಾಯ ಮಾಡುತ್ತದೆ. ಹಲವಾರು ಅಧ್ಯಯನಗಳನ್ನು ನುಗ್ಗೆ ಸೊಪ್ಪನ್ನು ಮನುಷ್ಯನ ಹೃದಯವನ್ನು ಮತ್ತು ಲಿವರ್ ಅನ್ನು ಹಾನಿ ಮಾಡುವ ವಿಷಕಾರಿ ಬ್ಯಾಕ್ಟೀರಿಯಾ ಅಥವಾ ವೈರಸ್ಗಳಿಂದ ರಕ್ಷಣೆ ಮಾಡುತ್ತದೆ. ಅಷ್ಟೇ ಅಲ್ಲದೆ ನುಗ್ಗೆ ಸೊಪ್ಪು ಮನುಷ್ಯನ ದೇಹದ ಯಕೃತ್ತು ವಿಪರೀತ ಕೊಬ್ಬಿನ ಅಂಶದ ಸೇವನೆಯಿಂದ ಮತ್ತು ಲಿವರ್ ಕಾಯಿಲೆಗಳಿಂದ ಬಹುಬೇಗ ಹಾನಿಯಾಗುವುದನ್ನು ತಪ್ಪಿಸುತ್ತದೆ. ಗೈಸ್, ನುಗ್ಗೆ ಸೊಪ್ಪನ್ನು ದಿನನಿತ್ಯ ಊಟದ ಜೊತೆ ಸೇವಿಸಿ ಗೈಸ್. ಈ ವಿಡಿಯೋದಲ್ಲಿ ಕ್ಯಾನ್ಸರ್ ಮತ್ತೆ ಲಿವರ್ ಬಗ್ಗೆ ತಿಳ್ಕೊಂಡಿದ್ದೀರಾ. ಇನ್ನು ಮುಂಬರುವ ವಿಡಿಯೋ ವೀಕ್ಷಿಸಿ, ಅದರಲ್ಲಿ ತುಂಬಾ ಇನ್ನೂ ಹೇಳೋದಿದೆ ಕಾಯಿಲೆ ಬಗ್ಗೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಆರೋಗ್ಯ ಸಂಜೀವಿನಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.